ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಎಲ್ಲಿದ್ದಾಳೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ಫ್ರೆಂಡ್ಸ್, ನಾವು ಮಧ್ಯಪ್ರದೇಶ್ ಟ್ರಿಪ್ಪು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಾನು ನಿಮಗೆ ಮಧ್ಯಪ್ರದೇಶದ ಕೆಲವು ವಿಷಯಗಳನ್ನು ಹೇಳ್ತಾ ಹೋಗೋಣ ಅಂತ ಈ ವಿಡಿಯೋ ಶುರು ಮಾಡಿರೋದು. ನಾವು 13 ದಿನದ ಮಧ್ಯಪ್ರದೇಶ ಟ್ರಿಪ್ ಬಂದಿದ್ದೇವೆ ನಿರ್ಮಲಾ ಟ್ರಾವೆಲ್ಸಿಂದ. ಮುಂಚೆ ನಾನು ಹೇಳಿದ್ದೆ, ಕಾಶಿ ಟ್ರಿಪ್ ಎಲ್ಲ ಹೋದವಾಗ ನನ್ನ ವಿಡಿಯೋಗಳಲ್ಲಿ ಹೇಳಿದ್ದೆ, ನಾವು ಇಂಡಿಯಾದ ಒಳಗಡೆ ಯಾವುದೇ ಟ್ರಿಪ್ ಇದ್ದರೂ ನಿರ್ಮಲಾ ಟ್ರಾವೆಲ್ಸಲ್ಲೇ ಹೋಗ್ತೀವಿ ಅಂತ. ಸೂಪರ್ ಆಗಿರುತ್ತೆ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡ್ತಾರಂದರೆ ನನಗೆ ಅದನ್ನು ವರ್ಣನೆ ಮಾಡೋಕ್ಕೂ ಬಾಯಲ್ಲಿ ಶಬ್ದಗಳೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವತ್ತು ಮಧ್ಯಪ್ರದೇಶ ಟ್ರಿಪ್ಪಲ್ಲಿದ್ದೀವಿ. ಮಧ್ಯಪ್ರದೇಶದಲ್ಲಿ ನಾವು ಗ್ವಾಲಿಯರ್ ಮುಗಿಸಿದ್ವಿ. ಗ್ವಾಲಿಯರಲ್ಲಿ ಸುಮಾರು ಫೋರ್ಟ್ಗಳನ್ನೆಲ್ಲ ನೋಡ್ಕೊಂಡು ಬಂದ್ವಿ ನಾವು. ತುಂಬ ಇದೆ ನೋಡೋಕ್ಕೆ. ಎಷ್ಟು ಇದೆ ಅಂದರೆ ಕೋಟೆಗಳು ದೇವಸ್ಥಾನಗಳು ತುಂಬ ಇದೆ ಫ್ರೆಂಡ್ಸ್. ರಾಮನ ದೇವಸ್ಥಾನ ಇದೆ, ಶಿವನ ದೇವಸ್ಥಾನ ಇದೆ, ಹೀಗೆ ಸುಮಾರು ದೇವಸ್ಥಾನಗಳಿದೆ. ಅದೆಲ್ಲ ನೋಡಿಕೊಂಡು 2 ದಿವಸ ನಾವು 2-3 ದಿವಸ ಗ್ವಾಲಿಯರ್ ನೋಡಿಕೊಂಡು, ಗ್ವಾಲಿಯರಿಂದ ಮುಂದೆ ಬರ್ತಾ ಕೆಲವು ಪ್ಲೇಸ್ಗಳನ್ನು ನೋಡಿಕೊಂಡು ಖಜುರಾಹೋಗೆ ಬಂದ್ವಿ. ಖಜುರಾಹೋ ಎಲ್ಲರಿಗೂ ಗೊತ್ತಿರುವಂತಹ, ನಾವು ಸೋಷಿಯಲಲ್ಲಿ ಓದಿರುವಂತಹ ಜಾಗ ಅಲ್ಲ, ವಾಸ್ತುಶಿಲ್ಪಕ್ಕೆ ಅಷ್ಟು ಹೆಸರಾಗಿರುವಂತಹ ಜಾಗ ಇದು. 9ರಿಂದ 11ನೇ ಸೆಂಚುರಿಯ ಟೈಮಲ್ಲಿ ಕಟ್ಟಿರುವಂತಹ ವಾಸ್ತುಶಿಲ್ಪಗಳು, ದೇವಸ್ಥಾನಗಳು. ಈ ಟೆಂಪಲ್ಗಳೆಲ್ಲ ಚಂಡೇಲ ವಂಶದಲ್ಲಿ ಕಟ್ಟಿರುವಂತಹ ಟೆಂಪಲ್ಗಳು ಫ್ರೆಂಡ್ಸ್. ನೀವು ವಾಸ್ತುಶಿಲ್ಪಕ್ಕೆ ನಮ್ಮ ಕರ್ನಾಟಕದಲ್ಲೂ ಬೇಕಾದಷ್ಟು ಟೆಂಪಲ್ಗಳನ್ನು ನಾವು ನೋಡಿರ್ತೇವೆ ಅಲ್ವಾ. ವಾಸ್ತುಶಿಲ್ಪಕ್ಕೆ ಹೆಸರಾಗಿರುವಂಥದ್ದು ಬೇಲೂರು, ಹಳೇಬೀಡು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಹಂಪೆ, ಈ ಥರ ನಾವು ತುಂಬ ನೋಡಿದ್ದೇವೆ. ಹಾಗೆ ಮಹಾರಾಷ್ಟ್ರಕ್ಕೆ ಹೋದರೆ ಅಜಂತ, ಎಲ್ಲೋರ ಎಲ್ಲ ಇದೆಯಲ್ಲ, ಅದೇ ಥರ ಖಜುರಾಹೋ ಇದೆಯಲ್ಲ ಫ್ರೆಂಡ್ಸ್, ನೋಡೋಕ್ಕೆ ಕಣ್ಣು ಸಾಲದು, ಅಷ್ಟು ಚಂದ ದೇವಸ್ಥಾನಗಳಿವೆ. ಆ ದೇವಸ್ಥಾನಗಳಲ್ಲಿ, ಹೆಚ್ಚಿನ ದೇವಸ್ಥಾನಗಳಲ್ಲಿ ಅವರು ಪೂಜಿಸೋದು ಇರುವಂತಹ ದೇವರು ಶಿವ, ದೇವಿ ಹಾಗೆ ವಿಷ್ಣು ಟೆಂಪಲ್ಗಳು ಜಾಸ್ತಿ ಇರುವಂಥದ್ದು. ಖಜುರಾಹೋ ಸ್ಪಿರಿಚುಯಾಲಿಟಿ ಹಾಗೂ ಸೆಕ್ಸ್ ಬಗ್ಗೆ ಸಂಬಂಧಪಟ್ಟಂತಹ ಕೆತ್ತನೆಗಳು ಜಾಸ್ತಿ ಕಾಣುತ್ತೆ ಈ ಟೆಂಪಲ್ಗಳಲ್ಲಿ ಅಲ್ವಾ. ಆ ಕಾಲದಲ್ಲಿ 9 ಹಾಗೂ 11ನೇ ಸೆಂಚುರಿಯ ಮಧ್ಯದಲ್ಲೆಲ್ಲ ಕಟ್ಟಿರುವಂತಹ ಈ ವಾಸ್ತುಶಿಲ್ಪ ಇರುವಂತಹ ದೇವಸ್ಥಾನಗಳು, ಆ ಕೆತ್ತನೆಗಳು ಹೇಗಿದೆ ಫ್ರೆಂಡ್ಸ್, ನೋಡೋಕ್ಕೆ 2 ಕಣ್ಣು ಸಾಲದು. ಅದರಲ್ಲಿ ಎಲ್ಲ ಆನೆಗಳ ಸಾಲು, ಮನುಷ್ಯರದು ಬೇರೆ ಕುದುರೆಗಳಲ್ಲಿ ಹೋಗುವಂತಹ, ಯುದ್ಧ ಮಾಡುವಂತಹ ಕೆತ್ತನೆಗಳು ನೀವು ಎಲ್ಲ ಕಡೆ ನೋಡಿರ್ತೀರಿ. ಹಾಗೆ ಎಲ್ಲ ಕಡೆ ಕೋನಾರ್ಕಿನ ಸೂರ್ಯ ದೇವಸ್ಥಾನ ಇದೆ ಕೋನಾರ್ಕಲ್ಲಿ, ಅಲ್ಲೂ ಅಷ್ಟೇ, ಅಲ್ಲೂ ಟೆಂಪಲ್ಗಳಲ್ಲಿ ತುಂಬ ಈ ನಮ್ಮ ಸೆಕ್ಷುವಲ್ ಡಿಸೈನ್ಸ್ ಕೆತ್ತಿರುವಂತಹ ವಾಸ್ತುಶಿಲ್ಪಗಳು ನಿಮಗೆ ತುಂಬ ಕಾಣಸಿಗ್ತದೆ. ಖಜುರಾಹೋ ಸ್ಪಿರಿಚುವಲ್ ಕ್ಯಾಪಿಟಲ್ ಇದು. ಖಜುರಾಹೋದಲ್ಲಿ ಬರೀ ಹಿಂದೂಗಳ ಟೆಂಪಲ್ಗಳು ಮಾತ್ರ ಅಲ್ಲ, ಜೈನ ಟೆಂಪಲ್ಗಳು ಸುಮಾರಿದ್ದಾವೆ ಫ್ರೆಂಡ್ಸ್. ಅವು ನೋಡೋಕ್ಕೆ ತುಂಬ ಚೆನ್ನಾಗಿದ್ದಾವೆ. ಈ ರೀತಿಯಲ್ಲಿ ಸುಮಾರು ದೇವಸ್ಥಾನಗಳು ಬೇಕಾದಷ್ಟು ಸಣ್ಣ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಇದ್ದಾವೆ. ಅಲ್ಲಿ ದೊಡ್ಡ ಜೈನ ಟೆಂಪಲ್ಗಳು ಇದೆ. ಅದನ್ನು ನಾವು ವಿಸಿಟ್ ಮಾಡಿ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ ಎಲ್ಲವೂ ನೋಡೋಕ್ಕೆ. ಹೇಳಿದ್ನಲ್ಲ, 2 ಕಣ್ಣಂತೂ ಸಾಲದು. ಯುನೆಸ್ಕೋ ವರ್ಲ್ಡ್ ಹೆರಿಟೇಜಲ್ಲಿ ಖಜುರಾಹೋ ಹೆಸರು ಇದೆ. ಹಾಗಾಗಿ ಫಾರಿನ್ ಟೂರಿಸ್ಟ್ಗಳು ತುಂಬ ನೋಡೋಕ್ಕೆ ಬರ್ತಾರೆ. ಇದೊಂದು ಚಿಕ್ಕ ಪ್ಲೇಸ್ ಫ್ರೆಂಡ್ಸ್, ಇದು ದೊಡ್ಡ ಜಾಗನೇ ಅಲ್ಲ. ಮುಖ್ಯವಾಗಿ ಇದರಲ್ಲಿ ಸೆಕ್ಷುವಲ್ ಕಾರ್ವಿಂಗ್ಸ್ ಇದೆಯಲ್ಲ, ಅವುಗಳನ್ನು ತುಂಬ ಪ್ರಾಮುಖ್ಯತೆ ಕೊಟ್ಟು ಆ ಕಾಲದಲ್ಲಿ ಮಾಡಿದ್ದಾರೆ. ಯಾಕೆ ಅಂದರೆ ಭಕ್ತಿ ಹಾಗೂ ಅವರು ಈ ಒಂದು ಕಾಮದ ವಿಷಯವನ್ನು ಡಿವೈನ್ ಆಗಿ ತಗೊಂಡಿದ್ದಾರೆ. ಆ ಥರದಲ್ಲಿ ಸ್ಪಿರಿಚುವಾಲಿಟಿಗೆ ಅದನ್ನು ಕಂಬೈನ್ ಮಾಡಿ ಆ ಥರದ ಕೆತ್ತನೆಗಳನ್ನು ಮಾಡಿದ್ದಾರೆ. ಆ ಕಾಲದಲ್ಲೇ ಹೇಗೆ ಮಾಡಿದಾರಪ್ಪ ಅಂತ ನಾವೆಲ್ಲ ಯೋಚನೆ ಮಾಡ್ಬೋದು. ಆದರೆ ಅದನ್ನು ಹೇಗೆ ಕೆತ್ತಿದ್ದಾರೆ ಗೊತ್ತಾ ಫ್ರೆಂಡ್ಸ್, ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಅಂತಹ ಕೆತ್ತನೆಗಳನ್ನು ನೀವು ಖಜುರಾಹೋದಲ್ಲಿ ನೋಡೋಕ್ಕೆ ಸಿಗತ್ತೆ. ಒಟ್ಟಾರೆಯಾಗಿ ಒಂದು ಸಲ ಕಣ್ಣಲ್ಲಿ ನಮ್ಮ ಜೀವಮಾನದಲ್ಲಿ ನೋಡಬೇಕಾದಂತಹ ದೇವಸ್ಥಾನಗಳಿವೆಲ್ಲ. ದೇವಸ್ಥಾನಗಳಂತ ಹೇಳೋದಿಲ್ಲ, ಆ ವಾಸ್ತುಶಿಲ್ಪ ಎಲ್ಲ ಹಾಗೆ ಇದೆ. ಅಷ್ಟೂ ಚಂದ ಆ ಕೆತ್ತನೆಗಳನ್ನು ನೋಡಬೇಕು. ಆ ಗೋಪುರಗಳು ಎಲ್ಲ ಇದೆಯಲ್ಲ, ಅದನ್ನು ವರ್ಣನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಎಲ್ಲ ನೋಡಿದರೂ ಇಲ್ಲಿ ಕಾಮಕ್ಕೆ ಸಂಬಂಧಪಟ್ಟಿದ್ದ ಕೆತ್ತನೆಗಳೇ ಕಾಣುತ್ತೆ ಅಂತ ಅನಿಸ್ಬೋದು. ಆದರೆ ಅದನ್ನು ಹಿಂದೆ ಮುಂದಿನ ಜನರೇಷನ್ಗಳು ಬೆಳೀಲಿ, ಜನಸಂಖ್ಯೆನೂ ತುಂಬ ಕಡಿಮೆ ಇತ್ತಲ್ಲ, ಅದು ಎಷ್ಟು ಕಷ್ಟದಲ್ಲಿ ಕೆತ್ತಿದಾರೋ ಅಂತಂತ ಒಂದೊಂದು ದೇವಸ್ಥಾನಗಳನ್ನು ಮಾಡೋಕ್ಕೆ 20-30 ವರ್ಷ ಬೇಕಾದಂತಹ
ಸಮಯ ಅದು. ಅಷ್ಟು ಕಷ್ಟಪಟ್ಟು ಜನ ಆವಾಗ ಏನಾದರೂ ಅವ್ರ ಹತ್ರ ಆಯುಧಗಳು ಟೂಲ್ಸ್ ಇತ್ತಾ? ಏನೂ ಇಲ್ಲ. ಅವರು ಕೈಯಲ್ಲೇ ಅಷ್ಟು ಕೆತ್ತಿದಾರಲ್ಲ. ಜನಸಂಖ್ಯೆ ಕಡಿಮೆ ಇರುವಾಗ ಮುಂದಿನ ಜನ್ರೇಷನ್ನಿಗೂ ಇವುಗಳನ್ನೆಲ್ಲ ನೋಡಿ ಜನಸಂಖ್ಯೆ ವೃದ್ಧಿಸಲಿ ಅನ್ನುವ ಒಂದು ಕಾರಣದಿಂದಲೂ ಕೆತ್ತಿದಾರಂತೆ ಈ ಥರದ ಕೆತ್ತನೆಗಳನ್ನು. ಹಾಗಾಗಿ ನಾನಿವತ್ತು ಅಷ್ಟು ಚೆನ್ನಾಗಿರೋ ನಿಮ್ಮ ಕೆತ್ತನೆಗಳನ್ನು ನಿಮಗೂ ತೋರಿಸೋಣ ಅಂತ ಖಜುರಾಹೋದ ಕೆಲವು ವಿಷಯಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ದೇವಸ್ಥಾನಗಳನ್ನು ತಿಳಿಸ್ತಾ ಹೋಗ್ತೀನಿ. ಬನ್ನಿ ಮುಂದೆ ನೋಡ್ತಾ ಹೋಗೋಣ. ಖಜುರಾಹೋ ಒಂದು ಯುನೆಸ್ಕೋ ಹೆರಿಟೇಜ್ ಜಾಗ. ಇಲ್ಲಿ ಫಾರಿನ್ ಡೆಲಿಗೇಟ್ಸ್ ತುಂಬ ಜನ ಬರ್ತಾ ಇರ್ತಾರೆ. ಇಲ್ಲಿ ನೋಡೋಕ್ಕಿರುವಂಥದ್ದು ನೋಡಿ, ಒಳ್ಳೊಳ್ಳೆ ಟೆಂಪಲ್ಗಳು ಫ್ರೆಂಡ್ಸ್. ಇವೆಲ್ಲ ಹೇಳಿದ್ನಲ್ಲ, 9ರಿಂದ 11ನೇ ಶತಮಾನದಲ್ಲಿ ಸೆಂಚುರಿ ಕಟ್ಟಿರುವಂತಹ ದೇವಸ್ಥಾನಗಳು. ಒಂದು ಲಕ್ಷ್ಮಣ ಟೆಂಪಲ್ ಇಲ್ಲಿ ಫಸ್ಟ್ ನೋಡ್ತೇವೆ ನಾವು. ಲಕ್ಷ್ಮಣ ಟೆಂಪಲ್ ಅಂದ ತಕ್ಷಣ ರಾಮ ಲಕ್ಷ್ಮಣ ಟೆಂಪಲ್ ಅಲ್ಲ, ಕಿಂಗ್ ಲಕ್ಷ್ಮಣ ಇದ್ದಂತೆ ಅವನು ಕಟ್ಟಿರುವಂತಹ ಟೆಂಪಲ್ಲು. ಅಲ್ಲಿ ಒಳಗಡೆ ವಿಷ್ಣು ವಿಗ್ರಹ ನಮಗೆ ಕಾಣಲಿಕ್ಕೆ ಸಿಕ್ಕತ್ತೆ. ಹಾಗೆ ನಾವು ಅಲ್ಲಿಂದ ಒಂದು ಶಿವನ ದೇವಸ್ಥಾನ ನೋಡ್ತೀವಿ. ಹಾಗೆ ಒಂದು ಜಗದಾಂಬ ದೇವಿಯ ದೇವಸ್ಥಾನ ನೋಡ್ತೀವಿ. ಇಲ್ಲಿ ನವರಾತ್ರಿಲೆಲ್ಲ ಪೂಜೆಗಳು ನಡೆಯುತ್ತಂತೆ. ಹಾಗೆ ಅಲ್ಲಿಂದ ನಾವು ಚಿತ್ರಗುಪ್ತನ ದೇವಸ್ಥಾನ ನೋಡ್ತೀವಿ. ಎಲ್ಲ ಒಂಥರ ಸ್ಪೆಷಲ್ಲು ಟೆಂಪಲ್ಗಳು ಫ್ರೆಂಡ್ಸ್. ಹೇಳೋಕ್ಕೆ ನನಗೆ ಶಬ್ದಗಳೇ ಸಿಗೋದಿಲ್ಲ, ಅಷ್ಟು ಚಂದ. ಆ ವಾಸ್ತುಶಿಲ್ಪ ನೋಡೋಕ್ಕೆ 2 ಕಣ್ಣುಗಳು ಸಾಲದು. ಹಾಗೆ ನಾವು ಒಂದು ವಿಶ್ವನಾಥನ ದೇವಸ್ಥಾನವನ್ನು ನೋಡ್ತೀವಿ. ಆಮೇಲೆ ನಾವು ಜೈನ ಬಸದಿಗಳನ್ನು, ಜೈನ ದೇವಸ್ಥಾನಗಳನ್ನು ನೋಡಿದ್ವಿ. ಅಲ್ಲಿ ಜೈನರ ದೇವಸ್ಥಾನಗಳು ತುಂಬ ಇದೆ. ಒಟ್ಟಾರೆಯಾಗಿ ಸಿಕ್ಕಾಪಟ್ಟೆ ದೇವಸ್ಥಾನಗಳನ್ನು 80ರ ಮೇಲೆ ದೇವಸ್ಥಾನ ಇದ್ದರೂ ವಿಗ್ರಹಗಳಿದ್ದು ಇರುವಂತಹ ದೇವಸ್ಥಾನಗಳು ತುಂಬ ಕಡಿಮೆ ಖಜುರಾಹೋದಲ್ಲಿ. ಅಂತೂ ಆ ವಾಸ್ತುಶಿಲ್ಪ ನೋಡಿ ಕಣ್ಣು ತುಂಬಿಸ್ಕೊಳ್ಳಿಕ್ಕೆ ಇನ್ನೇನು ಬೇಕು. ಹಾಗೆ ಕಾಮಸೂತ್ರದ ವಿವಿಧ ಭಂಗಿಗಳ ಕೆತ್ತನೆಗಳು ತುಂಬ ಇವೆ ಫ್ರೆಂಡ್ಸ್. ಅದು ಎಲ್ಲ ದೇವಸ್ಥಾನಗಳಲ್ಲೂ ನಮಗೆ ಈ ಥರದ ಕೆತ್ತನೆ ವಾಸ್ತುಶಿಲ್ಪ ಇರುವಂತಹ ದೇವಾಲಯಗಳಲ್ಲಿ ಎಲ್ಲ ಕಡೆಯೂ ಸಿಗತ್ತೆ. ಆದರೆ ಖಜುರಾಹೋದಲ್ಲಿ ತುಂಬ ಇದೆ. ಇಂತಹ ಕೆತ್ತನೆಗಳನ್ನು ಮಾಡಿದವರು ಯಾರು ಅಂತ ಇವತ್ತಿಗೂ ಅವರ ಹೆಸರು ಗೊತ್ತಿಲ್ಲ. ಕೆಲವು ಕಡೆ ಶಾಸನಗಳು ಸಿಕ್ಕಿದ್ದಾವೆ, ಆದರೆ ಇಲ್ಲಿ ಯಾವ ಸಾಕ್ಷಿನೂ ಸಿಕ್ಕಿಲ್ಲ. ಎಲ್ಲವೂ ಫೋಟೋ ತೆಕ್ಕೊಳ್ಳೋಕ್ಕೆ ಎಲ್ಲ ಸಾಧ್ಯ ಇಲ್ಲ. ಆದಷ್ಟು ನಾನು ಆ ಥರದ್ದೆಲ್ಲ ಯಾಕೆ ಮಾಡಿದ್ದಾರೆ ಈ ಥರದ್ದು ಅಂತ ನಮ್ಮ ಗೈಡ್ ಎಷ್ಟು ಚಂದದಲ್ಲಿ ನಮಗೆ ವರ್ಣನೆ ಮಾಡ್ತಾಯಿದ್ರಂದರೆ, ಹಿಂದಿನ ಕಾಲದಲ್ಲಿ ಏನಾಗಿತ್ತು, ಜನಸಂಖ್ಯೆ ತುಂಬ ಕಡಿಮೆ. ನಮ್ಮ ಹಿಂದೂಗಳ ಜನಸಂಖ್ಯೆ ಹೆಚ್ಚಾಗಲಿ ಅನ್ನುವ ಕಾರಣದಿಂದ ಜನರಲ್ಲಿ ಆ ಭಾವನೆಗಳು ಮೂಡಿ ಅವರ ಸಂಸಾರ ವೃದ್ಧಿಯಾಗಲಿ ಅನ್ನೋ ದೃಷ್ಟಿಯಿಂದ ಅವಾಗೆಲ್ಲ ಈ ಥರದ ಕೆತ್ತನೆಗಳನ್ನು ಮಾಡಿದ್ದಾರೆ ಅಂತ. ಪ್ರತಿ ಒಂದು ಚಿತ್ರಕ್ಕೂ ನಮ್ಮ ಗೈಡ್ ಒಂದೊಂದು ವಿಶ್ಲೇಷಣೆ ಕೊಡ್ತಾ ಇದ್ರು ಫ್ರೆಂಡ್ಸ್. ಅದನ್ನು ನನಗೆ ಹೇಳೋಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ಅಷ್ಟು ನಯ ನಾಜೂಕಿನಿಂದ ಅದನ್ನು ನಮಗೆ ಅರ್ಥ ಆಗುವ ರೀತಿಯಲ್ಲಿ ವಿವರಿಸ್ತಾ ಇದ್ರು. ಇದು ಕೆಲವು ನಾವಲ್ಲಿ ತೆಗೆದಿರುವಂತಹ ದೇವಾಲಯಗಳ ಎದುರು ನಿಂತು ತೆಗೆದಿರುವಂತಹ ಕೆಲವು ಫೋಟೋಗಳನ್ನು ನಿಮಗೆ ತೋರಿಸಲೇಬೇಕಲ್ವಾ. ಟೂರ್ ಹೋಗಿದ್ದೇವೆ ಅಂದಮೇಲೆ ಇವೆಲ್ಲ ಇದ್ದದ್ದೇ ಅಲ್ವಾ. ಖಂಡಿತವಾಗಿಯೂ ಎಲ್ಲರೂ ಅವರ ಜೀವನದಲ್ಲಿ ಒಮ್ಮೆ ಖಜುರಾಹೋವನ್ನು ವಿಸಿಟ್ ಮಾಡಲೇಬೇಕು. ಯಾಕಂದರೆ ಆ ಶಿಲ್ಪಕಲೆ ನೋಡೋಕ್ಕೆ 2 ಕಣ್ಣು ಸಾಲದು ಫ್ರೆಂಡ್ಸ್. ಅದಕ್ಕಿಂತ ಮೇಲೆ ನಾನೇನು ಹೇಳೋಕ್ಕೆ ಸಾಧ್ಯ ಅಲ್ವಾ. ಯಾವಾಗ ಸಮಯ ಸಿಗತ್ತೋ ನಮ್ಮ ಜೀವಮಾನದಲ್ಲಿ ಒಂದು ಸರ್ತಿ ಈ ಮಧ್ಯಪ್ರದೇಶಕ್ಕೆ ಬಂದು ಖಜುರಾಹೋ ಟೆಂಪಲನ್ನು ವೀಕ್ಷಣೆ ಮಾಡಿ ಅಂತ ನಿಮಗೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ. ನೋಡಿದ್ರಲ್ವ ಫ್ರೆಂಡ್ಸ್, ಖಜುರಾಹೋ ಕೆತ್ತನೆಗಳನ್ನು, ದೇವಸ್ಥಾನಗಳನ್ನು ನೋಡಿ ಬಂದ್ರಲ್ವಾ. ಕಣ್ಣಿಗೆ ಮುದ ಕೊಡುವಂತಹ ದೇವಸ್ಥಾನಗಳಿವೆಲ್ಲ. ಆ ಆರ್ಕಿಟೆಕ್ಚರ್ ನೋಡೋಕ್ಕೆ, ಆಗಿನ ಕಾಲದಲ್ಲಿ ಅವರು ಕೆತ್ತಿರುವಂತಹ ಅವರ ಕಲೆಗೆ ಏನು ಹೇಳಬೇಕಲ್ವ. ಅದನ್ನು ವರ್ಣನೆ ಮಾಡೋಕ್ಕೆ ನನ್ನ ಹತ್ರ ಶಬ್ದಗಳಂತೂ ಇಲ್ಲ. ಹಾಗಾಗಿ ನಿಮಗೂ ತಿಳಿಸ್ಕೊಡೋಣ ಇವನ್ನೆಲ್ಲ. ಹಾಗೆ ನಾವು ಮಧ್ಯಪ್ರದೇಶದಲ್ಲಿ ಇವತ್ತು ಖಜುರಾಹೋ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಪಂಚಮರಿ ಅನ್ನೋ ಹಿಲ್ ಸ್ಟೇಷನ್ನಿಗೆ ಬಂದು ಈಗ ಜಸ್ಟ್ ಇಳಿದಿದ್ದೀವಿ. ನಾನು ನಿಮಗೆ ಖಜುರಾಹೋ ಬಗ್ಗೆ ಹೇಳೋಣ ಅಂತ ವಿಡಿಯೋ ಶುರು ಮಾಡಿರೋದು. ಮುಂದೆ ನಾನು ಮಧ್ಯಪ್ರದೇಶದಲ್ಲಿ ಇನ್ನು ನಾವು ಉಜ್ಜಯಿನ್, ಭೋಪಾಲ್, ಇಂದೋರ್ ಎಲ್ಲ ಹೋಗೋಕ್ಕಿದೆ. ಎಲ್ಲ ವಿಷಯನೂ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡಿ ಬಂದಿರುವಂತಹ ಗ್ವಾಲಿಯರದ ವಿಷಯನೂ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ನಮ್ಮ ಈ ಟ್ರಿಪ್ಪಿಗೆ ಎಷ್ಟು ಖರ್ಚಾಯಿತು ಅನ್ನೋದ್ರ ಬಗ್ಗೆನೂ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಖಜುರಾಹೋ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಒಂದು ಜಾಗ ಅಲ್ವಾ. ಹಾಗಾಗಿ ಅದರ ಬಗ್ಗೆ ಹೇಳಬೇಕು ಅಂತ ನನಗೆ ತುಂಬ ಮನಸ್ಸಲ್ಲಿ ಆಗ್ತಾ ಇತ್ತಾಯ್ತಾ. ಅದನ್ನು ನಿಮ್ಗೆ ತಿಳಿಸೋಣ ಅಂತಲೇ ಈ ವಿಡಿಯೋ ಮಾಡಿದ್ದು. ಹೇಗನ್ನಿಸ್ತು, ಎಷ್ಟಾಗತ್ತೆ, ಏನು, ಎಲ್ಲದರ ಬಗ್ಗೆ ನನ್ನ ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಶ್ಯಾಮಲಾ ಬ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತಾ ಇರೋಣ ಒಳ್ಳೊಳ್ಳೆ ವಿಡಿಯೋಗಳ ಜೊತೆ. ಬಾಯ್, ಎಲ್ಲರಿಗೂ ನಮಸ್ತೆ.